ಇನ್ನು ಬೆಂಗಳೂರಿನಲ್ಲಿ ಮೂವರು ಪಾಕ್ ಪ್ರಜೆಗಳನ್ನು ಬಂಧಿಸಲಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಸಿಸಿಬಿ ಅಧಿಕಾರಿಗಳಿಂದ 4 ಆರೋಪಿಗಳನ್ನು ಸೆರೆ ಹಿಡಿಯಲಾಗಿದೆ. ಪಾಕ್ನ ಮೂವರು ಹಾಗೆ ಓರ್ವ ಕೇರಳ ಮೂಲದ ವ್ಯಕ್ತಿಯ ಬಂಧನವಾಗಿದೆ. ಬೆಂಗಳೂರಿನಲ್ಲಿ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಪಾಕ್ನ 2 ಯುವತಿಯರು ಓರ್ವ ಯುವಕನನ್ನ ಬಂಧಿಸಲಾಗಿದ್ದು ಸಮೀರಾ ಅಬ್ದುಲ್ ರೆಹಮಾನ್ ಹಾಗೆ ಖಾಸಿಫ್ ಶಂಸುದ್ದೀನ್ ಇಬ್ಬರು ಕೂಡ ಬಂಧಿತರಲ್ಲಿ ಅನ್ನೋ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಒಟ್ಟು 3 ಜನ ಪಾಕಿಸ್ತಾನದ ಪ್ರಜೆಗಳು ಹಾಗೆ ಓರ್ವ ಕೇರಳ ಮೂಲದ ವ್ಯಕ್ತಿಯನ್ನ ಸೇರಿದಂತೆ ಒಟ್ಟು 4 ಮಂದಿಯನ್ನ ಬಂಧಿಸಲಾಗಿದೆ. ಪಾಕಿಸ್ತಾನ ಮೂಲದ ಶಂಕಿತ ಪಾಕಿಸ್ತಾನಿ ಮೂಲದ 3 ಜನರಿಗೆ ಅದರ ಜೊತೆಗೆ ನಮ್ಮ ದೇಶದ ಪ್ರಜೆ ಒಬ್ಬರಿಗೆ ಒಟ್ಟು 4 ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಈ 3 ಜನ ಪಾಕಿಸ್ತಾನಿ ಮೂಲದ 3 ಜನ ಇಬ್ರು ಲೇಡೀಸ್ ಮಹಿಳೆಯರು, ಸಮೀರಾ ಸುಮಾರು 25 ವರ್ಷ, ಒಬ್ರು ಕಿರಣ್ ಗುಲಾಮ್ ಅಲಿ 26 ವರ್ಷ, ಇಬ್ರು ಮಹಿಳೆಯರು, ಮತ್ತೆ ಒಬ್ರು ಖಾಸಿಫ್ ಶಂಸುದ್ದೀನ್ 30 ವರ್ಷ, ಎಲ್ಲ ಕರಾಚಿ ಮೂಲದ ಶಂಕಿತ ಕರಾಚಿ ಮೂಲದ ಪ್ರಜೆಗಳು. ಇಲ್ಲಿ ಸುಮಾರು 9 ತಿಂಗಳಿಂದ ಕುಮಾರಸ್ವಾಮಿ ಲೇಔಟ್ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ರು. ಆ ಮಾಹಿತಿ ಬಂದ ಮೇಲೆ ಅವ್ರಿಗೆ ನಾವು ವಿಚಾರಣೆಗೆ ಕರ್ಕೊಂಡು ಬಂದಿದ್ದೀವಿ. ಮತ್ತು ವಿಚಾರಣೆ ಆದಮೇಲೆ ನಿಜವಾಗ್ಲೂ ಅವರು ಅಲ್ಲಿಂದ ಬಂದಿದ್ದಾರೆ. ಯಾವುದು ವೀಸಾ ಇಲ್ಲದೆ, ಯಾವುದು ಪಾಸ್ಪೋರ್ಟ್ ಇಲ್ಲದೆ, ಯಾವುದು ಡಾಕ್ಯುಮೆಂಟೇಶನ್ ಇಲ್ಲದೆ ಇಲ್ಲಿ ಸುಮಾರು 9 ತಿಂಗಳಿಂದ ವಾಸ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾದ ಮೇಲೆ ಅವ್ರಿಗೆ ನಾವು ಬೇರೆ ಬೇರೆ ಸೆಕ್ಷನ್ಸ್ ಅಲ್ಲಿ ಮುಖ್ಯವಾಗಿ ಪಾಸ್ಪೋರ್ಟ್ ಆಕ್ಟ್, ಫಾರಿನರ್ಸ್ ಆಕ್ಟ್, ಮತ್ತೆ ಬರೀ ವಾಸ ಮಾಡ್ತಿದ್ರು ಮಾತ್ರ ಅಲ್ಲ, ಇಲ್ಲಿ ಬಂದು ನಮ್ಮ ದೇಶದ ಪ್ರಜೆಗೆ ಏನೇನು ಬೇಕಾಗತ್ತೆ, ಆಧಾರ್ ಕಾರ್ಡ್ ಆಗಲಿ, ಡಾಕ್ಯುಮೆಂಟ್ಸ್ ಆಗಲಿ, ಐಡೆಂಟಿಟಿ ಆಗಲಿ, ಬೇರೆ ಹೆಸರು ಇಟ್ಕೊಂಡು ಎಲ್ಲ ಸೃಷ್ಟಿ ಮಾಡಿ ಇಲ್ಲಿ ಭಾರತದ ಪ್ರಜಾ ತರ ವಾಸ ಮಾಡ್ತಿದ್ರು. ಆ ಆಧಾರ ಮೇಲೆ ಅವರಿಗೆ ದಸ್ತಗಿರಿ 3 ಜನ ಪಾಕಿಸ್ತಾನಿ ಮೂಲದ ಪ್ರಜೆಗಳಿಗೆ ದಸ್ತಗಿರಿ ಮಾಡಿದ್ದೀವಿ. ಜೊತೆಗೆ 4ನೇ ಮಂದಿ ಮೊಹಮ್ಮದ್ ಶಿಹಾಬ್, ಅವರು ಸುಮಾರು 30 ವರ್ಷ, ಅವರು ಕೇರಳ ನಿವಾಸಿ. ಅವರು ಈ ಕಾನ್ಸ್ಪಿರಸಿ ಮಾಡಿ ಅವರು ಕತಾರಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಈ 3 ಜನರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದಾರೆ. ಈ 4 ಜನ ಸೇರಿ ಕಾನ್ಸ್ಪಿರಸಿ ಮಾಡಿ ಇಲ್ಲಿಗಲಿ ನಮ್ಮ ದೇಶಕ್ಕೆ ಎಂಟ್ರಿ ಆಗಿದ್ದಾರೆ. ಮೇಲ್ನೋಟಕ್ಕೆ ವಿಚಾರಣೆ ಮಾಡುವಾಗ ನಮ್ಗೆ ಏನ್ ಗೊತ್ತಿದೆ ಅಂದ್ರೆ, ಇವರು ಅಥವಾ ಪಾಕಿಸ್ತಾನ ಮಸ್ಕಟ್ಗೆ ಹೋಗಿ, ಮಸ್ಕಟ್ ಇಂದ ಕಾಠ್ಮಂಡುಗೆ ಹೋಗಿ, ಅಲ್ಲಿಂದ ರೋಡ್ ಮೂಲಕ ಪಟ್ನಾಗೆ ಬಂದು, ಪಟ್ನಾದಿಂದ ಬೆಂಗಳೂರು ಬಂದು, ಬೆಂಗಳೂರಲ್ಲಿ ಸುಮಾರು 9 ತಿಂಗಳಿಂದ ವಾಸ ಮಾಡ್ತಾ ಇದ್ದಾರೆ. ಇದು ನಮಗೆ ಪ್ರಾರಂಭಿಕ ಇಂಟ್ರೋಗೇಷನ್ ಮಾಡುವಾಗ ಇದು ಮಾಹಿತಿ ಗೊತ್ತಾಗಿದೆ. ಪಾಕಿಸ್ತಾನ ಮೂಲದ 3 ಹಾಗೆ ಕೇರಳ ಮೂಲದ ಒಬ್ಬ ವ್ಯಕ್ತಿಯನ್ನ ಬಂಧಿಸಲಾಗಿರುವುದು ಇಲ್ಲಿನ ಅಂದ್ರೆ ಭಾರತದ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿಕೊಂಡು ಇಲ್ಲಿನ ನಿವಾಸಿಗಳು ಅನ್ನೋ ರೀತಿಯಲ್ಲಿ ಇವರು ವಾಸ ಮಾಡ್ತಾ ಇದ್ರು ಕಳೆದ ಹಲವು ತಿಂಗಳಿನಿಂದ. ಆದರೆ ಇವರು ಅಕ್ರಮವಾಗಿ ಭಾರತ ಪ್ರವೇಶಿಸಿದ್ದು ಅಲ್ಲದೆ ಇಲ್ಲಿ ದಾಖಲಾತಿಗಳನ್ನ ಫೇಕ್ ಮಾಡಿದ್ದಾರೆ, ನಕಲು ಮಾಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಬಂಧಿಸಲಾಗಿದೆ ಅನ್ನೋ ಮಾಹಿತಿಯನ್ನ ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ನೀಡ್ತಾ ಇದ್ರು. ಬೆಂಗಳೂರಿನಲ್ಲಿ 3 ಪಾಕ್ ಪ್ರಜೆಗಳನ್ನ ಬಂಧಿಸಲಾಗಿದೆ. ಇದರ ಜೊತೆಗೆ ಓರ್ವ ಕೇರಳ ಮೂಲದ ವ್ಯಕ್ತಿಯನ್ನ ಕೂಡ ಬಂಧಿಸಲಾಗಿರುವುದು. ನಿನ್ನೆ ರಾತ್ರಿ ಸಿಸಿಬಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ 4 ಆರೋಪಿಗಳನ್ನ ಕೂಡ ಬಂಧಿಸಿದ್ದಾರೆ. ಪಾಕ್ ಮೂಲದ 3 ಹಾಗೆ ಓರ್ವ ಕೇರಳದ ವ್ಯಕ್ತಿಯನ್ನ ಇದೀಗ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಪಾಕಿಸ್ತಾನ ಮೂಲದ 3 ಸೇರಿದಂತೆ ಒಟ್ಟು 4ರನ್ನ ವಶಕ್ಕೆ ಪಡೆಯಲಾಗಿರೋದು. ಸೊ ಏನು ಅಪ್ಡೇಟ್ಸ್ ಇದೆ ಈ ಬಗ್ಗೆ?
ಹೌದು ಸುಕನ್ಯಾ, ಏನಂತಂದ್ರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಹಾಗೂ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಈಗ 4 ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಅದರಲ್ಲಿ ಪ್ರಮುಖವಾಗಿ ಭಾರತದ ಕೇರಳ ಮೂಲದ ಓರ್ವ ವ್ಯಕ್ತಿ ಸೇರಿದಂತೆ ಪಾಕಿಸ್ತಾನದ 2 ಯುವತಿಯರು ಹಾಗೂ ಓರ್ವ ಯುವಕನನ್ನ ಬಂಧಿಸುವಲ್ಲಿ ಈಗ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಇನ್ನು ತನಿಖೆ ವೇಳೆಯಲ್ಲಿ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವರೆಲ್ಲರೂ ಸಹಿತ ಇದರಲ್ಲಿ 3 ಪಾಕಿಸ್ತಾನದವರು ಹಾಗೂ ಓರ್ವ ಕೇರಳದವನು ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಮೀರಾ ಅಬ್ದುಲ್ ರೆಹಮಾನ್ ಅಂತೇಳಿ ಓರ್ವ ಮಹಿಳೆಯನ್ನು ಅರೆಸ್ಟ್ ಮಾಡಿದ ಯುವತಿ, ಜೊತೆಗೆ ಇನ್ನು ಮಹಿಳೆ, ಮತ್ತೆ ಜೊತೆಗೆ ಕಿರಣ್ ಅಲಿಯಾಸ್ ಅಂತೇಳಿ ಕಿರಣ್ ಅಂತೇಳಿ ಇನ್ನೊಬ್ಳು ಯುವತಿ, ಜೊತೆಗೆ ಇನ್ನೊಬ್ಬ ಶಂಶುದ್ದೀನ್ ಅಂತೇಳಿ 3 ಪಾಕಿಸ್ತಾನದವರು. ಅದರಲ್ಲೂ ಸಹಿತ ಇವರೆಲ್ಲರೂ ಸಹಿತ ಶಂಕಿತ ಕರಾಚಿ ಅವರು ಅನ್ನೋದು ಈಗ ಪೊಲೀಸರ ತನಿಖೆಯಲ್ಲಿ ಈಗ ಬಹಿರಂಗ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಈಗ ಅವರ ಸಂಪೂರ್ಣವಾದಂತಹ ಮಾಹಿತಿ ನೀಡಿದ್ರು. ಇದರಲ್ಲಿ ಅವರು 3 ಸಹಿತ ಇದರಲ್ಲಿ ಪ್ರಮುಖವಾಗಿ ಕೇರಳ ಮೂಲದಲ್ಲಿರುವಂತಹ ಮೊಹಮ್ಮದ್ ಸಿಹಾದ್ ಅಂತೇಳಿ ಈತ ದುಬೈನ ಕತಾರ್ನಲ್ಲಿ ಈತ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಕಳೆದ ಸುಮಾರು 3-4 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈತನಿಗೆ ಪಾಕಿಸ್ತಾನ ಮೂಲದ ಈ ಸಮೀರಾ ಅನ್ನೋ ಯುವತಿ ಜೊತೆ ಪ್ರೀತಿಯಾಗಿತ್ತು. ಅದರಂತೆ ಅವರಿಬ್ಬರು ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಭಾರತೀಯ ಹಾಗೂ ಪಾಕಿಸ್ತಾನ ಅನ್ನೋ ಒಂದು ರೀಸನ್ ಮೇರೆಗೆ ಇವರಿಗೆ ಮದುವೆಯನ್ನು ಕೂಡ ಅವರ ಫ್ಯಾಮಿಲಿ ಮಾಡ್ಕೊಳ್ಳೋದಕ್ಕೆ ನಿರಾಕರಿಸಿದ್ರು. ಜೊತೆಗೆ ಅವ್ರನ್ನ ಭಾರತಕ್ಕೆ ಕರೆತರುವುದು ಸಹಿತ ಸಾಕಷ್ಟು ಪ್ರಶ್ನೆಯಾಗಿ ಉಳಿದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಆತ ಮದುವೆಯನ್ನು ಸಹಿತ ಬಲವಂತವಾಗಿ ಕರೆತಂದು ಮದುವೆಯನ್ನು ಕೂಡ ಆಗುವಂತ ಕೆಲಸವನ್ನು ಕೂಡ ಮಾಡಿದೆ. ಅದಾದ ಬಳಿಕ ದುಬೈಗೆ ಹೋಗುವಂಥದ್ದು, ದುಬೈನಿಂದ ಕಠ್ಮಂಡು ಬಂದು, ಕಠ್ಮಂಡಿನಿಂದ ನೇಪಾಳಕ್ಕೆ ಬಂದು, ನೇಪಾಳದ ಮೂಲಕವಾಗಿ ಈಗ ಅವರು ಭಾರತಕ್ಕೆ ಪ್ರವೇಶ ಮಾಡುವಂಥದ್ದು. ಯಾವುದೇ ಸರಿಯಾದಂತಹ ವೀಸಾ ಮತ್ತು ದಾಖಲೆಗಳಿಲ್ಲದೆ ಅವರು ನೇಪಾಳದ ಮೂಲಕ ಭಾರತವನ್ನು ಪ್ರವೇಶ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಾದ ಬಳಿಕ ತನ್ನ ಹೆಂಡತಿಯ ಜೊತೆಗೆ ತನ್ನ ಬಾಮೈದ ಹಾಗೂ ನಾದ್ನಿ ಇವರಿಬ್ಬರನ್ನು ಸಹಿತ ಕರೆತರುವಲ್ಲಿ ಈಗ ಮೊಹಮ್ಮದ್ ಸಿಹಾದ್ ಯಶಸ್ವಿಯಾಗಿರುವಂಥದ್ದು. ಕರೆತಂದು ಈಗಾಗಲೇ ಸುಮಾರು 9 ತಿಂಗಳಿಂದ ಬೆಂಗಳೂರಿನ ಇಸ್ಲಾಂ ನಗರದಲ್ಲಿ ಈಗ ಆತ ವಾಸ ಕೂಡ ಮಾಡ್ತಾ ಇದ್ದ. ಜೊತೆಗೆ ಬಂದಂತಹ ಬಳಿಕ ಇಲ್ಲಿ ಭಾರತೀಯರು ಅಂತ ಗುರುತಿಸ್ಕೊಳ್ಳೋದಕ್ಕೆ ಅವರಿಗೆ ಡೂಪ್ಲಿಕೇಟ್ ಅಡ್ರೆಸ್ ಬುಕ್ಗಳನ್ನ ನೀಡಿ ಅವರನ್ನ ಭಾರತೀಯರು ಅಂತ ಬಿಂಬಿಸುವ ರೀತಿಯಲ್ಲಿ ಆಧಾರ್ ಕಾರ್ಡ್ ಅನ್ನು ಕೂಡ ಮಾಡಿಸಿರುವಂಥದ್ದು, ಮತ್ತೆ ವೋಟರ್ ಐಡಿಯನ್ನು ಸಹಿತ ಈಗ ಸಿಹಾದ್ ಮಾಡಿಸಿರುವುದು ಈಗ ಪ್ರಕರಣದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಮೊದಲನೇದಾಗಿ ಸಿಸಿಬಿ ಪೊಲೀಸರಿಗೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಕಠ್ಮಂಡು ನೇಪಾಳದ ಮೂಲಕ ಕಳೆದ 9 ತಿಂಗಳಿಂದ ಹಿಂದೆ ಓರ್ವ ವ್ಯಕ್ತಿ ಪಾಕಿಸ್ತಾನದವ್ರನ್ನ ಕರೆತಂದಿದ್ದಾರೆ ಅನ್ನೋ ಒಂದು ಸುಳಿವನ್ನ ಸಿಸಿಬಿ ಪೊಲೀಸರಿಗೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಲಭ್ಯ ಆಗಿತ್ತು. ಅದರಂತೆ ಕಾರ್ಯಾಚರಣೆ ಮಾಡಿದಂತಹ ಪೊಲೀಸರು ಈಗ ಕುಮಾರಸ್ವಾಮಿ ಲೇಔಟ್ ಪೊಲೀಸರ ಜಂಟಿ ಕಾರ್ಯಾಚರಣೆ ಮಾಡಿ ನಿನ್ನೆ ಬೆಂಗಳೂರಿನ ಸಾಗರ್ ಆಸ್ಪತ್ರೆ ಇರುವಂತಹ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಆಸ್ಪತ್ರೆ ಬಳಿ ಈಗ 3 ಪಾಕಿಸ್ತಾನಿಯರು ಜೊತೆಗೆ ಓರ್ವ ಕೇರಳ ಮೂಲದ ಈ ವ್ಯಕ್ತಿಯನ್ನು ಈಗ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಧನ್ಯವಾದ.